discuss two things about this. Sir, 12th ಆದಮೇಲೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಅಲ್ವಾ, ಸ್ವಲ್ಪ ಸೈನ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಓಕೆನಾ? ವೆರಿ ಗುಡ್. ಕಾಮರ್ಸ್ ಬಗ್ಗೆನೂ ಸ್ವಲ್ಪ ಗೊತ್ತು, ಅಷ್ಟೇ ಹೇಳ್ತೀನಿ. ರೈಟ್? ಟೂ ಥಿಂಗ್ಸ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. Sir, one is whether we will be successful. One. Second is, what are my options after PUC second year science? Okay. Before that, I want to introduce myself. Sir, my name is Praveen Sapare. People call me Praveen sir. By profession, I am a geotechnical consultant. ಕೇಳಿದ್ದೀರಾ ಜಿಯೋಟೆಕ್ನಿಕಲ್ ಕನ್ಸಲ್ಟೆಂಟ್ ಅಂತ? ಕೇಳಿದ್ದೀರಾ? ಏನಿರ್ಬೋದು ಮಗ? ವೆರಿ ಗುಡ್. ಸರ್, ಹ್ಯಾವ್ ಯು ಹರ್ಡ್ ಅಬೌಟ್ ಸಿವಿಲ್ ಇಂಜಿನಿಯರಿಂಗ್? ಅದ್ರ ನೆಕ್ಸ್ಟ್ ವರ್ಷನು ಜಿಯೋಟೆಕ್ನಿಕಲ್ ಕನ್ಸಲ್ಟೆನ್ಸಿ. ಸರ್, ಇಫ್ ಐ ಡೂ ಇನ್ ಇಂಜಿನಿಯರಿಂಗ್, ಈ BE ಬ್ಯಾಚುಲರ್ ಆಫ್ ಇಂಜಿನಿಯರ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಮಾಸ್ಟರ್ಸ್ ಮಾಡ್ತೀವಲ್ವಾ, ಅದರಲ್ಲಿ ಸ್ಪೆಷಲೈಸೇಷನ್ ಬರುತ್ತೆ. ಸರ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್, ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ and environmental engineering, so many different specializations are there. So I have done my geotechnical engineering. Sir, what exactly is geotechnical? Sir, we design dams, we design bridges, we design highways, we design earthquake resistant structures. And ಯಾವುದೇ ಬಿಲ್ಡಿಂಗ್ ಶುರು ಆಗಬೇಕು ಅಂತಂದರೆ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿ ಆ ಮಣ್ಣಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಏನು ವೀಕ್ನೆಸ್ ಇದೆ, ವೆದರ್ ಐ ಕ್ಯಾನ್ ಬಿಲ್ಡ್ ದಿಸ್ ಸ್ಟ್ರಕ್ಚರ್ ಆನ್ ದಿಸ್ ಸಾಯಿಲ್, ವೆದರ್ ಎನಿಥಿಂಗ್ ಇಸ್ ಮಿಸ್ಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೆಕ್ನಿಕಲ್ಸ್. ವಿ ಡೋಂಟ್ ಗೋ ವಿತ್ ಒರಿಜಿನ್, ಹೆಂಗೆ ಬಂತು ಏನು ಬಂತು ಅದ್ರ ಬಗ್ಗೆ ಜಿಯೋಗ್ರಫಿದವ್ರು ಮಾಡ್ತಾರೆ. ಜಿಯೋಟೆಕ್ನಿಕಲ್ ಏನಪ್ಪ, ನಾವೇನು ಮಾಡ್ತೀವಿ ಅಂತಂದರೆ ಸಾಯಿಲಿನ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಬಗ್ಗೆ ವಿಚಾರ ಮಾಡ್ತೀವಿ. ಓಕೆ ಗುರುಜಿ, ಸರ್, ಹೌ ಮಚ್ ಇಸ್ ದಿಸ್ ಏರಿಯಾ? ನಮ್ಮ ಕಾಲೇಜ್ ಎಷ್ಟು ಎಕರೆನಲ್ಲಿದೆ? ಹೌ ಮಚ್? 10 acres. ಸರ್, IIT ಧಾರವಾಡ ಬಗ್ಗೆ ಕೇಳಿದ್ರ? ವೇರ್ ಇಟ್ ಇಸ್? IIT ಧಾರವಾಡ ಎಲ್ಲಿದೆ? ಉದಯಗಿರಿ. ಏನ್ ಕ್ವೆಶ್ಚನ್ ಸರ್? IIT ಧಾರವಾಡ ಅಂದ್ರೆ ಧಾರವಾಡದಲ್ಲೇ ಇರ್ಬೇಕಲ್ವಾ? ಕರೆಕ್ಟ್ ಅಲ್ವಾ? ಕ್ಯಾನ್ ಯು ಟೆಲ್ ಮಿ ಹೌ ಮಚ್ ಇಸ್ ದ ಏರಿಯಾ ಆಫ್ IIT ಧಾರವಾಡ? ಎನಿ ಐಡಿಯಾ? ಸರ್, ಕಾಳು ಹಾಕ್ರಿ, ನಾನು ಕ್ಯಾಚ್ ಹಿಡಿತೀನಿ. ಎಷ್ಟು ಎಕರೆ ಇರ್ಬೋದು? ಹೌ ಮಚ್ ಬೇಟ? 60? ಓಕೆ, ಎನಿ ಅದರ್ ನಂಬರ್? ಮಗ, ನಿನ್ಗೆ ಎಷ್ಟು ಅನ್ಸುತ್ತೋ? 100 acres ಬೇಟ. 80? 90? ನಿಮಗೆ 70? ವೆರಿ ಗುಡ್ ಸರ್. IIT ಧಾರವಾಡ ಇಸ್ 478 acres. And there are 168 buildings. 143 buildings are 18-story buildings. ಎಷ್ಟು? 18 ಅಂತ. For all of them, we have done foundation engineering. That means myself and my team, we have done that. ನಾಳೆ ಯಾರಾದರೂ IIT ಧಾರವಾಡಕ್ಕೆ ಹೋದರೆ ಅಲ್ಲಿರೋ ಎಲ್ಲ ಹಾಸ್ಟೆಲ್ ಬಿಲ್ಡಿಂಗ್ಸದ್ದು ಫೌಂಡೇಶನ್ ನಾವು ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಚರಮ ಸರ್ಕಲ್ ನೋಡಿದ್ರಾ? ಎಲ್ಲ ತೆಗ್ಗೆಲ್ಲ ಮಾಡಿ ಹೈವೇ ಮಾಡ್ತಿದ್ರೆ, ರಿಂಗ್ ರೋಡ್ ಮಾಡ್ತಿದ್ರೆ, ಆಮೇಲೆ ಸರ್ಕಲ್ ಮಾಡ್ತಿದ್ರೆ, ಏನೇನೋ ಮಾಡ್ತಾ ಇದ್ದಾರೆ. ಅದ್ರದ್ದು ಕೂಡ ಫೌಂಡೇಶನ್ಸ್ ನಾವು ಡಿಸೈನ್ ಮಾಡಿದ್ದೀವಿ. IIT ಧಾರವಾಡ ಕೇಳಿದ್ದಾರೆ? ಹ್ಯಾವ್ ಯು ಹರ್ಡ್ IIT ಧಾರವಾಡ? ದಟ್ ಆಲ್ಸೋ ವಿ ಹ್ಯಾವ್ ಡನ್. And I was a small part of that big team. This is what geotechnical consultants do. I have done my post graduation from IIT Kanpur. ಸರ್, IIT ಧಾರವಾಡ 470 ಎಕರೆ. IIT ಕಾನ್ಪುರ್ ಎಷ್ಟಿರ್ಬೋದು ಮಗ? 200, 300? ಸರ್, 700, 800 ಎಷ್ಟಿರ್ಬೋದಾ? 1000. ವೆರಿ ಗುಡ್ ಸರ್. ಇಟ್ ಈಸ್ 1400 ಪ್ಲಸ್ ಆಡ್. ಸರ್, ಬಿಗ್ಗೆಸ್ಟ್ ಕ್ಯಾಂಪಸ್ ಆಫ್ ಇಂಡಿಯಾ? IIT ಖರಗ್ಪುರ್. ದಟ್ ಈಸ್ ಮೋರ್ ದೆನ್ 1900 acres. ಓಕೆ ಸರ್, IIT ಕಾನ್ಪುರಲ್ಲಿ ಒಂದು ಚಿಕ್ಕ ಪಿಕಾಕ್ ಇದೆ, ಒಂದು ಚಿಕ್ಕ ಕೆರೆ ಇದೆ, ಒಂದು ಚಿಕ್ಕ ಜಂಗಲ್ ಇದೆ. IIT ಖರಗ್ಪುರಲ್ಲಿ ದೊಡ್ಡ ಪಿಕಾಕು, ದೊಡ್ಡ ಜಂಗಲು, ದೊಡ್ಡ ಪಾಂಡ್ ಇದೆ. ಅರ್ಥ ಆಗ್ತಿದೆಯಾ ಸರ್? ದಿಸ್ ಈಸ್ ಆಲ್ ಅಬೌಟ್ IITs and all. My question was, sir, two parts. I will tell you what after PUC2 and I want to ask you whether we will be able to do this. Right? Okay. My first question is, sir, how many of you think that you will be successful in your life? Sure? Okay. Any one of you, can you introduce yourself? Tell me your name,
what is your goal and what you want to achieve in your life? Anyone? 1, 2, 3, 4. Very good. I want to be a civil engineer and finish my structural engineering, and I want to be an entrepreneur globally, all over the world. Lovely. Yeah. Very good. Yeah. Thank you. What is that one quality which I should have? Consistency. Excellence. Consistency. Dedication. Discipline. Hard work. Smart work. Patience. ಮತ್ತೆ ಕಾನ್ಫಿಡೆನ್ಸ್. ಹಾ ಮಗ. ಟೈಮ್ ಡಿಸಿಪ್ಲಿನ್ ಮತ್ತೆ ಸ್ಕಿಲ್ಸ್. ಹಾ and this concentration. Very good yaar. Goals ಮತ್ತೆ patience. Very good. Sir, if you want to become successful, you should have context. ಸರ್ ಹಾರ್ಡ್ ವರ್ಕಿಂಗ್ ಇದ್ರೆ ಆಗತ್ತೆ. ನಮ್ಮ ಸಮಾಜದಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ಹಾರ್ಡ್ ವರ್ಕ್ ಮಾಡುವಂತಹ ಕ್ಯಾಟಗರಿ ಯಾವುದಪ್ಪ? ಆರ್ ದೇ ಸಕ್ಸಸ್ಫುಲ್? ಕೂಲಿ ಕೆಲಸ ಮಾಡೋರು ನಮ್ಗಿಂತ ಎಲ್ಲರಿಗಿಂತ ಜಾಸ್ತಿ ಕೆಲಸ ಮಾಡ್ತಾರಲ್ವಾ? ಡು ಯು ಥಿಂಕ್ ದೇ ಆರ್ ಸಕ್ಸಸ್ಫುಲ್? ವೆರಿ ಗುಡ್. ಸರ್ ಅಂದರೆ ಹಾರ್ಡ್ ವರ್ಕ್ ಮಾಡಿದ್ರೆ ಬರಲ್ಲಪ್ಪ. ಮತ್ತೆ ಸರ್ ಇಂಟೆಲಿಜೆಂಟ್ ಇರ್ಬೇಕು ಸರ್, ಇಂಟೆಲಿಜೆಂಟ್ ಇರ್ಬೇಕು ಸರ್. ಯಾಕೆ ಎಲ್ಲ ಇಂಟೆಲಿಜೆಂಟ್ ಜನನೂ ಸಕ್ಸಸ್ಫುಲ್ ಇದ್ದಾರಾ? ದೆನ್ okay, so what is missing is, sir, if you want to become successful, you should have context. Context andre ಏನು? Knowledge. Yes. Clarity. ಮತ್ತೆ ವೆಲ್ ಬೀಯಿಂಗ್. ಓಕೆ, ಎಲ್ಲಾದ್ರೂ ಕೇಳಿದಿರಾ ಈ ಶಬ್ದ ಕಾಂಟೆಕ್ಸ್ಟ್ ಅಂದ್ರೆ ಏನು ಅಂತ ಕೇಳಿದಿರಾ ಎಲ್ಲಾದ್ರೂ? ಆ ಟೆಕ್ಸ್ಟ್ ಬುಕ್ ಫ್ರಂಟ್ ಪೇಜಲ್ಲಿ ಇರುತ್ತೆ ಸರ್, ಕಂಟೆಂಟ್ ಅಂತ. ಕಂಟೆಂಟ್ ಅಲ್ಲ, ಕಾಂಟೆಕ್ಸ್ಟ್. ಒಂದು ಸ್ಟೋರಿ ಹೇಳ್ತೀನಿ ಮಗ, ಅರ್ಥ. ಒಂದು ದೊಡ್ಡ ಗುಡಿ ಕಟ್ತಾ ಇದ್ವಿ. ಏನು ಕಟ್ತಾ ಇದ್ವಿ? ಗುಡಿ ಕಟ್ತಾ ಇದ್ವಿ, ದೊಡ್ಡ ಗುಡಿ ಕಟ್ತಾ ಇದ್ವಿ. ನಾನು ಇನ್ಸ್ಪೆಕ್ಷನ್ ಅಂತ ಒಳಗೆ ಹೋಗ್ತಾ ಇದ್ದೆ. ಅಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ದ. ಅವನ ಹೆಸರು ಕಲ್ಲಪ್ಪ ಅಂತ. ಏನು ಅವನ ಹೆಸರು? ಅವನು ಕಲ್ಲಪ್ಪ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ನಾ ಬಂದ್ಕೊಳ್ಳೆ ನಮಸ್ಕಾರ ಸರ್ ಅಂತಂದ. ನಾನು ಕೇಳಿದೆ ನಿನ್ನ ಹೆಸರೇನು ಅಂತ. ಕಲ್ಲಪ್ಪ ಸರ್ ಅಂತ. ಏನು ಮಾಡ್ತಿದ್ಯೋ ಅಂತಂದೆ. ಸರ್ ನಾನು ಕಂಪೌಂಡ್ ಕಟ್ಟಾತೇನೆ ಅಂತಂದ. ನೀನು ಯಾರು ಅಂತ. ಸರ್ ನಾನು ಗೌಂಡಿರಿ ಅಂತ. ಗೌಂಡಿ ಸರ್ ಕಂಪೌಂಡ್ ಕಟ್ಟಾಕತ್ತೀನಿ ಅಂತಂದ. ಹೌದಾ? ಆಮೇಲೆ ನೆಕ್ಸ್ಟ್ ಕೇಳಿದೆ ಕಂಪೌಂಡ್ ಎದಕ್ಕೆ ಕಟ್ಟಾಕತ್ತೀನಿ ಅಂತ ಹೇಳಿ. ಸೊ ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ಸ್ ಕನ್ನಡ, ರೈಟ್? ಎನಿ ಒನ್ ಡಸಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? ವೆರಿ ಗುಡ್. ಸೊ ಲಿಟಲ್ English also I'll use. So okay. I asked him, Baba, who are you? He said, Kallappa, and I am a mestri who is building a compound wall. And I asked, why you are building a compound wall? So he said, sir, morning 10 o'clock to 5:30, if I work, I will get 350 rupees. How much? 350. That is why I am working. Okay. I went inside. There was one more fellow. I asked him, aap kaun hai bhaiya? Who are you? And he said, sir, my name is Basappa, Basu. One and only? Second? I asked him, Baba, what are you doing here? He said, sir, I am a mestri, I am a gaundi, I am building a compound wall. Correct? Okay. Then I asked him the same question. Guruji, why you are building a compound wall? Then he said, sir, for the safety and security of this temple, I am building compound wall. Then I asked him, how much you are getting paid? 350 rupees. ಕರೆಕ್ಟಾ? ಓಕೆ. ನಮ್ಮ ಸ್ಟೋರಿನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? ನನಗೆ ಬಿಟ್ರ? ನನಗೆ ಬಿಟ್ಬಿಡ್ರ? 2ನೇ ಇಡಿರೋ. ಓಕೆನಾ? ಸರ್, 1 is? Second one? Both are? What are they building? What is their salary? Very good. You understood? Yes. Okay. Guruji, now I am asking you one more question. कल अगर आप लोग अपना घर बना रहे हो, सी वी आर ऑल मिडिल क्लास पीपल यार, बिल्डिंग अ हाउस फॉर माई सेल्फ इज द ग्रेटेस्ट ड्रीम व्हाट आई हैव इन माई लाइफ. मुझे साला बहुत मेहनत करके मैंने पैसा जोड़ा है, मुझे घर बनाना है. आप किसको काम दोगे? कल्लप्पा को दोगे कि बसु को दोगे? 1 minute. How many will give work to Kallappa? Hey, ಒಬ್ರ ರೇಬಿಸ್ರೋ ಪ್ಲೀಸ್.
Okay. Basu? Lovely. Very good. What about you, dear? 1 minute. I want individual answers, huh? No group. Safety of temple. Very good. Papa, anyone else? Ha, beta. Home will be strong. Very good. Anyone else? Yes. You. He? Very good, yeah. He knows the purpose of what is he doing. Very good, yeah. Super. What about you people? Why you want to give job to Basu? ನನ್ನ ಹೆಸರು ಬಸಮ್ಮ, ಅದಕ್ಕೆ ಬಸ್ಸು ಕೊಡ್ತಾರೆ. Okay. Tell me, dearies, why you want to give job to Basu? Very serious question. हाँ मगा. Dedicated. हाँ बेटा. Anything? Yes. ನೀನೆ. हाँ. Hard work. Do you think he is doing hard work? Okay. Very good. Guruji, everyone, majority 95% said that they want to give work to Basu. Clear? Not clear? ಓಕೆ ಗುರುಜಿ, ನೀವು ಅವನಿಗೆ ಭೇಟಿಯಾಗಿಲ್ಲ, ಅವನ ಮುಖ ನೋಡಿಲ್ಲ, ಅವನು ಏನು ಗೊತ್ತಿಲ್ಲ, ಆದ್ರೂ ನೀವು ಬಸ್ಸು ಅಂತ ಹೆಂಗ್ ಡಿಸೈಡ್ ಮಾಡಿದ್ರಿ? ಬಿಕಾಸ್ ಆಫ್ ಒನ್ ಸೆಂಟೆನ್ಸ್ ವಾಟ್ ಈಸ್ ಸೆಡ್. ಯೆಸ್ ಓ ನೋ? ವಾಟ್ ದ ಸೆಂಟೆನ್ಸ್ ही said is it is his purpose. That means it is his context. कॉन्टेक्स्ट का मतलब मैं जो भी कुछ भी कर रहा हूं उसके पीछे का रीजन क्या है, समझ में आ रहा है? अगर आपका कॉन्टेक्स्ट क्लियर, सर आई वांट टू बिकम अ डॉक्टर, कॉन्टेक्स्ट क्या है भैया? पैसा चाहिए, फेम चाहिए, आई वांट टू सर्विस सर. आर वी गेटिंग? पैसा चाहिए तो आप कैसे डॉक्टर बनोगे? ಕಾಶಿ ಬಂದು ಕೂಡಲೇ 10 ಸ್ಕ್ಯಾನ್ ಹೇಳಿ ಕಳಿಸ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಬೇಡಾಗಿದ್ದು ಸರ್ ಈ ಕೈ ಫ್ರಾಕ್ಚರ್ ಇಲ್ಲ ಸರ್, ಈ ಕೈ ಇದ್ರು ಎರಡಕ್ಕೂ ಸ್ಕ್ಯಾನ್ ಮಾಡಿ ಕಳಿಸ್ಬಿಡ್ತಾರೆ. ಕರೆಕ್ಟ್ ಅಲ್ವಾ? ಹಿ ಈಸ್ ಸಕ್ಸಸ್ಫುಲ್ ಇನ್ ಹಿಸ್ ಕಾಂಟೆಕ್ಸ್ಟ್, ರೈಟ್? ಓಕೆ, ಸೊ ಆರ್ ವಿ ಗೆಟಿಂಗ್? ಸರ್, ಸೆಕೆಂಡ್ ಕ್ವೆಶ್ಚನ್ ಸರ್. ಟುಮಾರೋ if someone comes and tells Kallappa, let's say Sidhu sir comes and tells Kallappa, I am Kallappa, कलपा 350 रुपए क्या दूढ़ी हो, 350 रुपीज के लिए क्यों कमा रहा है, मैं तुमको 400 दूंगा, वो जाएगा कि नहीं जाएगा? श्योर? वेरी गुड. सर, कल को अगर सिद्धू सर आके बसु को पूछेंगे, बसु why you are working for this bloody 350, I am going to give you 400, will he go or no? Why? Doesn't expect the money. Okay, is it wrong to expect money? No, sir. Then why you should not go here? His context is clear. देखो भाई, अल्टीमेटली सबको पैसा कमाना है, हाँ कि ना? yes, sir. आप कुछ भी करो, पैसा तो चाहिए, राइट? ओके, सो बसु अगर जाएगा तो क्या गलत है? गलत है कि सही है? जाना चाहिए कि नहीं जाना चाहिए? Earlier you said no, he will not go. Now you are telling he should go. Nan confused agbitta. Okay, Basu can he tell that he can come to me and tell sir, he can tell Sidhu sir ನಾನು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ಈ ಪ್ರಾಜೆಕ್ಟ್ ಮುಗಿದ ಕೂಡ ನಾನು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಬಹುದಾ? ವೆರಿ ಗುಡ್. ಸರ್, ಕ್ಯಾನ್ ಹಿ ಕಮ್ ಟು ಮೀ ಅಂಡ್ ಟೆಲ್ ಪ್ರವೀಣ್ ಸರ್ ನಿಮ್ದು ಈ ಪ್ರಾಜೆಕ್ಟ್ ಇದೆ, ನಾನು ಇದನ್ನು ಮುಗಿಸ್ತೀನಿ 350 rupeesಗೆ, ಸಾರಿ I will complete this project, but then I will go to the other project. Can he say that to me? Yes, can I also say that, ಅರೆ ಪಪ್ಪ 350 ಇದ್ದಿದ್ದು ಅವ್ನು 400 ಕೊಡ್ತಾನಂದ್ರೆ ನಾನು ನಿನಗೆ 430 ಕೊಡ್ತೀನಿ, ನೀನು ಇರು ಅಂತೀನಿ, ಅನ್ಬೋದಾ ನಾನು? Because I know that why he is working. I know that whenever Basu is working, he will tell, okay, if I am keeping the bricks like this, will it be strong? If I keep the bricks like this, will it be strong? ಹೌದಾ ಇಲ್ವಾ? But whether as Kallappa, what he will be thinking? Will he seeing the watch? 5:30 ಆಯ್ತು ಅಲ್ಲೋ, ಅವನು ಇಟ್ಟಂಗಿ ಇಡಬೇಕಾದ್ರೆ, ಬ್ರಿಕ್ಸ್ ಇಡಬೇಕಾದ್ರೆ ಪ್ರಾಪರ್ಲಿ ಇಡ್ತಾನೋ ಟೈಮ್ ನೋಡ್ತಾನೋ? ಕರೆಕ್ಟಾ? ಸೊ ಹೂಸ್ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ವಿಲ್ ಬಿ ಬೆಟರ್? Yes or no? So then I know that this fellow is having a good quality. Then can I say that, sir, why you are going for 400, I will give you 430 rupees? Can I say that? Okay, that means can we conclude कि सर जी अगर पैसा कमाना है तो कल्लप्पा के जैसे होना है कि बसु के जैसे होना है?
if you have proper context and if I know your context, don't you think that money will come to you? Money indirectly it is success or fame, anything for that? Yes, no? Correct? Okay. Sir, third question. Kalapa and Basu, everyone is clear? Okay. Now tell me, to become successful, what you want? Context, correct? Okay. Now, one more statement what I wanted to tell you is, every person on this earth is successful in his own context. Yes? No? Kalapa is successful in his context of money. उसको 350 रुपए मिल रहा है, खत्म, गया. बसु को क्वालिटी चाहिए, उसको क्वालिटी मिल रहा है, खत्म. सो कैन आई से दैट कॉन्टेक्स्ट रहा तो कोई भी इंसान सक्सेसफुल बनेगा, बट वो सक्सेस बनेगा अपने कॉन्टेक्स्ट पे. कंफ्यूज? क्लियर? श्योर? सर, लिटिल क्रिटिकल क्वेश्चन. सर, व्हाई यू पीपल आर हियर? Why you took admission in Satya Sai Institute? What was your context? See, there is no right, no wrong answer and questions in this. Right? There is a context, that's it. I'll give you one example. Okay? Let's say myself and Sidhu sir, we are in 10th standard. Right? First context. ಸಿದ್ದು ಸರ್ ನನ್ನ ಫ್ರೆಂಡ್ ಅವ್ರು ಅಲ್ಲಿ ಹೋಗ್ಯಾರ, ನಾನು ಅಲ್ಲೇ ಹೋಗ್ತೀನಿ. करेक्ट? कॉन्टेक्स्ट नंबर 1. सेकेंड कॉन्टेक्स्ट, मेरे बाप के पास बहुत पैसा है, उसको कैसे खर्च करूं भैया, तो इसलिए मुझे 11th जाना है, पीयूसी करना है. करेक्ट? सेकेंड कॉन्टेक्स्ट. थर्ड कॉन्टेक्स्ट, ले आके ಹುಡುಗಿ ಭಾರಿ ಇದ್ದಿಲ್ಲ, ಆಕೆ ಆ ಕಾಲೇಜ್ ಹಚ್ಚಾಳ, ನಾನು ಅಲ್ಲೇ ಹೋಗ್ತೀನಿ. ಥರ್ಡ್ ಕಾಂಟೆಕ್ಸ್ಟ್. See, I'm telling you practical things, right? Fourth context, sir, if I go to that college, I will get very good knowledge and my life will be settled. This is also one of the context. Yes, sir. कितने context बताया भैया मैंने? 4. पहला फ्रेंड, दूसरा तीसरा गर्लफ्रेंड या बॉयफ्रेंड, फोर्थ knowledge. Right. Sir, I said that all will be successful in their context. True or false? I will prove that it is true. Sir, ದೋಸ್ತನ ಜೋಡಿ ಬಂದೇನೆ, ಸಿದ್ದು ಸರ್ ಎಲ್ಲಿ ಹೋಗ್ತಾರಲ್ಲ, ನಾ ಅವ್ರ ಜೊತೆ ಹೋಗೋ, ಹೌದಾ ಇಲ್ಲೋ? ಅವ್ರು ನಾಳೆ ಬಂದು ಎದಕ್ಕೆ ಕ್ಲಾಸ್ ಕುಂದಿರ್ತಿಲ್ಲ, ನಡಿ ಹೋಗೋಣ ಅಂತಂದ್ರೆ ನಾನು ಹೋಗ್ತೀನಿ. ಡೋಂಟ್ ಯು ಥಿಂಕ್ ಐ ಆಮ್ ಸರ್ವಿಂಗ್ ಮೈ ಕಾಂಟೆಕ್ಸ್ಟ್? Am I successful in my context? My context is to be with him. That's it. अगर वो क्लास बैठ रहा है तो मैं क्लास में हूँ, अगर वो क्लास के बाहर है तो मैं क्लास के बाहर हूँ. तो मेरा कॉन्टेक्स्ट क्या था? उसके साथ रहना. Am I successful in my context? Yes, sir. Second context. Second context. What was second context? पैसा. मेरे बाप के पास बहुत पैसा है, कैसा खर्च करूँ भैया? ನಾನು ಅವನು ಹೆಂಗಂತಂದ್ರೆ ಅವನಿಗೇನು ಒಟ್ಟು ರೊಕ್ಕ ಖರ್ಚು ಮಾಡ್ಬೇಕು. ಕರೆಕ್ಟಾ? ನಮ್ಮ ಅಪ್ಪನ 100 ರೂಪಾಯಿ ಕೊಟ್ಟನ್ಲಿ ಇವತ್ತು, ಬಾಲಿ ಹೋಗಿ ಆ್ಯಪಲ್ ಕೇಕ್ ತಿಂದು ಬರೋನು. ಕರೆಕ್ಟಾ? ಓಕೆ, ಬೇಡ ಹೋಗಿ ಪಿಜ್ಜಾ ತಿಂದು ಬರೋನು, ಅಲ್ಲಿ ಹೋಗಿ ಬರೋನು, ಇಲ್ಲಿ ಹೋಗಿ ಬರೋನು, ಪಿಕ್ಚರ್ಗೆ ಹೋಗಿ ಬರೋನು. ರೈಟ್? ಡೋಂಟ್ ಯು ಥಿಂಕ್ ಐ ವಿಲ್ ಡೂ ದ್ಯಾಟ್? ಎಸ್? ನೋ? ಕ್ಯಾನ್ ಐ ಸೇ ಐ ಆಮ್ ಸಕ್ಸಸ್ಫುಲ್ ಇನ್ ಮೈ ಕಾಂಟೆಕ್ಸ್ಟ್ ಆಫ್ ಸ್ಪೆಂಡಿಂಗ್ ಮೈ ಫಾದರ್ಸ್ ಮನಿ? ಥರ್ಡ್ ಎಂತ? ಗರ್ಲ್ಫ್ರೆಂಡ್ ಆ್ಯಂಡ್ ಬಾಯ್ ಫ್ರೆಂಡ್. ಸೊ ಕ್ಲಾಸ್ ಒಳಗೆ ಕುಂತಾಗ ಆಕೆ ಬಂದ್ಲ ಅಂದ್ರೆ ಏನು ಕಾಲ್ ಗೆಜ್ಜಿ ಸೌಂಡ್ಲಿ ಅಂತ. ಎಸ್ ಆರ್ ನೋ? ಡೋಂಟ್ ವಿ ಡೂ ದಿಸ್? ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಪೀಪಲ್, ಜನರಲಿ ಇಟ್ ಇಸ್ ಡನ್. ರೈಟ್? ಸೊ ಕ್ಯಾನ್ ಐ ಸೇ ದಟ್ ನಾನು ಬೋರ್ಡ್ ಮೇಲೆ ಲಕ್ಷ್ಯ ಕೊಡ್ತೀನೋ ಅಥವಾ ಕಾಂಟೆಕ್ಸ್ಟ್ ಮೇಲೆ ಲಕ್ಷ್ಯ ಕೊಡ್ತೀನೋ? ಆಮ್ ಐ ಸಕ್ಸಸ್ಫುಲ್ ಇನ್ ಮೈ ಕಾಂಟೆಕ್ಸ್ಟ್? Fourth context. What is fourth context? Knowledge. Correct? Okay. Then if my context is knowledge, do you think that if Sidhu sir calls me, will I go with him? No, sir. Any fellow, he has 100 rupees also, will he go outside? No, sir. If anything is jal ಅಂತ ಆವಾಜ್ ಕೇಳಿದ್ರೆ ಲಕ್ಷ್ಯ ಹೋಗುತ್ತಾ? Where will be my intentions? Or on the board? Am I successful in my context? Yes, sir. हाँ गुरुजी, जनरल सोसाइटी में कॉन्टेक्स्ट का मतलब अच्छे मार्क्स. मेरे कॉन्टेक्स्ट में, मेरे एज में सक्सेसफुल बनना मतलब पैसा. आपके एज में सक्सेसफुल बनना मतलब मार्क्स. If I follow behind money,
I will never get what I want. If you follow behind the marks, you will never get marks. Understood? ಮಾರ್ಕ್ಸ್ ಬೇಕಂತಂದ್ರೆ ಏನು ಮಾಡಬೇಕು? ರಟ್ಟ ಹೊಡಿಬೇಕು. ಕರೆಕ್ಟಾ? ಮಾರ್ಕ್ಸ್ ಬೇಕಲ್ವಾ? ನಾಲೆಜ್ ಬೇಡ, ಮಾರ್ಕ್ಸ್ ಬೇಕು. ಆರ್ ವಿ ಗೆಟಿಂಗ್ ದಿಸ್? So that means गुरुजी very simple फंडा of this life. अगर आपका कॉन्टेक्स्ट क्लियर है तो आप सक्सेसफुल हो. सेकंड, अगर आपका कॉन्टेक्स्ट पैसा है तो पैसा आपके पास नहीं आएगा. थर्ड थिंग, वेरी सिंपल रूल इज इफ यू फोकस ऑन योर विजन, पैसा वापस आपके पीछे आएगा. आर वी गेटिंग? यस, नो, अंडरस्टूड? वेरी गुड यार. सो now all of you are clear why you are here, because Satya Sai gives you one of the finest coaching with all these liberties, with all these facilities, because they are standing with you shoulder to shoulder to see that your future is secured and you are successful. True, false? True, sir. Can we acknowledge sir Ganachari sir for that? ಸ್ವಲ್ಪ ಜನ ಚಪ್ಪಾಳೆ ಹೊಡೆದು ಸ್ಟೈಲ್ ನೋಡು. ಥ್ಯಾಂಕ್ ಯು ಸೋ ಮಚ್. ओके, सो नाउ आई होप एवरीवन अंडरस्टूड. भैया सक्सेसफुल बनना है तो क्या चाहिए? कॉन्टेक्स्ट. एंड आपका कोई भी कॉन्टेक्स्ट हो, आप सक्सेसफुल बनोगे उसी कॉन्टेक्स्ट में. अगर दुनिया चाहती है कि मार्क्स और आपका पैसा है तो पैसा मिलेगा या नहीं मिलेगा मालूम नहीं, बट मार्क्स तो नहीं मिलेगा. क्लियर? चलो सर, दिस इज ऑल अबाउट लिटिल फ्रैक्शन व्हाट वी वांट टू डू. सेकंड इज आई वांट टू टेल यू समथिंग अबाउट एजुकेशन. व्हाट आफ्टर 12th? गुरुजी 12th के बाद में आपके पास कितने ऑप्शंस हैं? बहुत सारे. कितने सर? PUC 2, लेट्स से टॉक अबाउट साइंस. PUC 2 साइंस ಆದ್ಮೇಲೆ ಏನು ಆಪ್ಷನ್ಸ್ ಇದೆ? फर्स्ट वन इंजीनियरिंग, डॉक्टर, हाँ, एग्री, हाँ, फॉरेंसिक, वेरी गुड, हाँ, ಫಾರ್ಮಸಿ, ವೆರಿ ಗುಡ್. ಸರ್, ಜನರಲಿ ಸೊಸೈಟಿನಲ್ಲಿ ಪ್ರೊಫೆಷನ್ ಡಿಸೈಡ್ ಆಗೋದು ಹೆಂಗೆ ಗೊತ್ತಾ? ಹೆಂಗಾಗತ್ತೆ ಡಿಸೈಡು? ಮಾರ್ಕ್ಸ್ ಮೇಲೆ. ವೆರಿ ಗುಡ್ ಯಾರ್, ಪೀಪಲ್ ಆರ್ ಇಂಟೆಲಿಜೆಂಟ್. ಸರ್, ಇಫ್ ಐ ಆಮ್ ಅಬೌವ್ 85% ಐ ವಿಲ್ ಬಿಕಮ್ ಸೈನ್ಸ್, ಐ ವಿಲ್ ಟೇಕ್ ಸೈನ್ಸ್. ಸರ್, 65 to 85, 60-85 ಬಂದರೆ ನಾನು ಕಾಮರ್ಸ್ ತೊಗೊತೀನಿ. ಸರ್, ಅದ್ರ ಕೆಳಗಿದ್ರೆ ನಾನು ಆರ್ಟ್ಸ್ ತೊಗೊತೀನಿ. ಕರೆಕ್ಟ್ ಅಲ್ವಾ? ಹೌದೋ ಇಲ್ವಾ? ಬಟ್ ಲೆಟ್ ಮಿ ಟೆಲ್ ಯು, ದಿಸ್ ಥಿಯರಿ ಆರ್ ನೋಷನ್ ಆರ್ ಟ್ರೆಂಡ್ ಈಸ್ ಕ್ಯಾನ್ಸಲ್ಡ್ ಫಾರ್ ಟುಡೇಸ್ ಜನರೇಷನ್. ಸರ್, ಐ ವಾಂಟ್ ಟು ಬಿಕಮ್ UPSC, ಐ ವಾಂಟ್ ಟು ಗೋ ಟು UPSC, ಐ ವಾಂಟ್ ಟು ಬಿಕಮ್ IAS, IPS, whatsoever. Choose BA Arts. Arts is the best way you can get to UPSC if you are very much determined. ಓಕೆನಾ? ಆರ್ಟ್ಸಿಗೆ ಹೋದ್ರೆ ನಾನು ತುಂಬ ಕಮ್ಮಿನ ಹಂಗೇನಿಲ್ಲ. ಕರೆಕ್ಟಾ? ಯು ಕ್ಯಾನ್ ಡೂ ಎನಿಥಿಂಗ್. ಸರ್, ಕಾಮರ್ಸ್ ಮಾಡಿದ್ರೆ ಫ್ಯೂಚರ್ ಇದೆಯಾ? ಇದೆ. ಇಫ್ ಯು ಆರ್ ಓನ್ಲಿ ಫಾರ್ ಸರ್ಟಿಫಿಕೇಟ್ ದೆನ್ ಡೆಫಿನೆಟ್ಲಿ ವಿಲ್ ನಾಟ್ ಹ್ಯಾವ್ ಎನಿ ಫ್ಯೂಚರ್. ಸರ್, ಐ ವಾಂಟ್ ಟು ಬಿಕಮ್ ಅ ಲಾಯರ್. ರೈಟ್ ಎನ್ ಎಕ್ಸಾಮ್ ಕಾಲ್ಡ್ ಆಸ್ CLAT. ಇಫ್ ಯು ಕ್ಲಿಯರ್ CLAT, ಯು ಕ್ಯಾನ್ ಬಿಕಮ್ ಒನ್ ಆಫ್ ದ ಫೈನೆಸ್ಟ್ ಲಾಯರ್ಸ್ ಆಫ್ ಇಂಡಿಯಾ. ಓಕೆ, ಜನರಲಿ ಇನ್ನೊಂದು ಹೇಳ್ತೀನಿ. ಸರ್, ಇಫ್ ಐ ಆಮ್ ವೆರಿ ಗುಡ್ ಇನ್ ಸ್ಟ್ಯಾಟಿಸ್ಟಿಕ್ಸ್, ಐ ಆಮ್ though a commerce student, I am very good in statistics. There is an institute called as Indian Institute of Statistical Sciences. There are 4 colleges. ಅಲ್ಲಿ ಹೋಗೋದು ಡಿಫಿಕಲ್ಟು, ಬರೋದು ಡಿಫಿಕಲ್ಟೇ. ಅರ್ಥ ಆಯ್ತಾ? ಹೋಗೋದು ಡಿಫಿಕಲ್ಟು, ಬರೋದು ಡಿಫಿಕಲ್ಟೇ. ಪಾಸಾಗಿ ಬರೋದು. ಪಾಸಾಗಿ ಬಂದರೆ ನನ್ನ ಸ್ಯಾಲ್ರಿ ಎಷ್ಟಿರ್ಬೋದು ಸರ್? ಅಲ್ಲಿ ಎಷ್ಟಿರ್ಬೋದು ಅಂದಾಜು? ಪರ್ ಆನಮ್ ಹೌ ಮಚ್ ಮೈಟ್ ಬಿ ಮೈ ಸ್ಯಾಲ್ರಿ? 1 CR? ಸರ್, ಅಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದ್ದು 1,28 lakhs ಪರ್ ಮಂತ್. ಅರ್ಥ ಆಯ್ತಾ? ಆರ್ ವಿ ಗೆಟಿಂಗ್ ದಿಸ್? ಓಕೆ. ಸೊ ಗೋಯಿಂಗ್ ದೇರ್ ಇಸ್ ಡಿಫಿಕಲ್ಟ್, ಬಟ್ ಕಮಿಂಗ್ ಔಟ್ ಈಸ್ ಆಲ್ಸೋ ಡಿಫಿಕಲ್ಟ್. ಬಟ್ ಇಫ್ ಯು ಕಮ್, ಯುವರ್ ಲೈಫ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. If you have that zeal to do it, definitely you can do it. Okay. So coming back to engineering, sir. Sir, अगर मुझे कर्नाटक के किसी भी कॉलेज में अगर इंजीनियरिंग चाहिए तो कौन सा एग्जाम लिखना है? KCET. What is long form of KCET? Common Entrance Test. Very good. Sir, if I write KCET, I will get admission in any engineering college in Karnataka. Correct? Sir, if I want engineering college in India, JEE. Which JEE? JEE means
is sufficient to get admission in any engineering college in India? Sir, I want to go to IITs and NITs. Advanced. Very good. Sir, how many, which is the premium institute in India with respect to research? Indian Institute of Science. ಕೇಳಿದ್ದೀರಾ? ಎಲ್ಲಿದೆ? Bangalore. How many are there? Only one. Only one in India. And if you are targeting towards research, I want to be scientist, then the best way is go to IIC. Sir, there you will have only two type of programs. One is junior research fellowships or postgraduates. Engineering, B.Tech ಬರಲ್ಲ. PhD, M.Tech ನೀವು ಮಾಡ್ಬೋದಲ್ಲಿ. Correcta? Okay. Sir, after IIC, there are IITs. What is the long form of IIT? Okay. How many IITs are there? There were 7 parent IITs. How many? 7. सबसे पहला IIT Kharagpur. Afterwards, IIT Bombay, IIT Delhi, IIT Kanpur, from where I am. Next was IIT Chennai, IIT Guwahati, IIT Roorkee. These were 7 parent IITs. Afterwards, in 2014, central government understood these IITs are not sufficient. So each state has one IITs. Total there are around 23 working IITs. Another 3 are in their possession. Okay. So total number of students studying in IITs is how many? 700 plus. Roughly 19,000. How many people are attempting JEE? Any idea? Sir, last year 2025, see, JEE means there are 2 versions, right? One which you write in January, one which you write after your board CET NEET. It's somewhere around June, July, right? Okay. Both ಸೇರಿ ಎರಡು ಕಡೆ ಸೇರಿ ಸುಮಾರು 19 ರಿಂದ 20 ಲಕ್ಷ ಜನ JEE ಎಕ್ಸಾಮ್ಸ್ ಬರೀತಾರೆ. 2.5 ಲಕ್ಷ ಜನ JEE ಅಡ್ವಾನ್ಸ್ ಬರೀತಾರೆ. ಕರೆಕ್ಟಾ? ಅದೆಲ್ಲ ಸೆಲೆಕ್ಷನ್ ಆದಮೇಲೆ ಸುಮಾರು 17 ರಿಂದ 18 ಸಾವಿರ ಸೀಟ್ಸ್ ಇದೆ. ಆರ್ ವಿ ಗೆಟಿಂಗ್? Sir, after IITs, the next batch comes is NIT. Long form? Okay. ಎಲ್ಲಿದೆ? Each state has one NIT. ಕರ್ನಾಟಕದ NIT ಎಲ್ಲಿದೆ? ಸೂರತ್ಕಲ್. NIT Surathkal. Okay. Sir, same way you will have different NITs. Sir, NIT Surathkal is one of the best NITs in India. After that, NIT Warangal, NIT Trichy, NIT Ahmedabad, NIT Nagpur, ಈ ಥರ ಎಲ್ಲ NITs ಬರುತ್ತೆ. ಸರ್, NIT ಆದಮೇಲೆ ಆಟೋನಮಸ್ ಕಾಲೇಜಸ್ ಬರುತ್ತೆ. ಯಾವುದು? ಹ್ಯಾವ್ ಯು ಹರ್ಡ್ ಅಬೌಟ್ ಆಟೋನಮಸ್ ಕಾಲೇಜಸ್? ಯಾವುದಾದ್ರೂ ಇಂಜಿನಿಯರಿಂಗ್ ಕಾಲೇಜ್ ಹೆಸರು ಕೇಳಿದ್ದೀರಾ? BUB ಕಾಲೇಜ್? That is autonomous college. Sir, autonomous means they are self-run, self-driven. Okay. Sir, NIT ಆದಮೇಲೆ ಈಕ್ವಲೆಂಟ್ ಅಲ್ಲಿ ಯಾವುದಾದ್ರೂ ಇದೆಯಾ? ಯಾವುದಾದ್ರೂ ಕಾಲೇಜ್ ಇದೆಯಾ ಗುಡ್ ಲೆವೆಲ್? ಬಿಟ್ಸ್ ಪಿಲಾನಿ. ಹ್ಯಾವ್ ಯು ಹರ್ಡ್ ಬಿಟ್ಸ್? Birla Institute of Technical Sciences. There are 3 campuses. One in Goa, one in Hyderabad, one in Pilani, that is in Rajasthan. One offshore campus that is in Dubai. Okay. Sir, PUC2, Makla, you will, my request, you write KCT exams, also write BITS exam. And there is one more institute, Vellore Institute of Technology, that is in Tamil Nadu. ಅದ್ರದ್ದು ಸಪ್ರೇಟ್ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದನ್ನು ನೀವು ಬರೀರಿ. ಇವು ಯಾವುದೇ ಕಾಲೇಜಲ್ಲಿ ಸಿಕ್ಕರೂ ಡೋಂಟ್ ಹೆಸಿಟೇಟ್, ಗೋ ಆ್ಯಂಡ್ ಜಾಯಿನ್, ಬಿಕಾಸ್ ದೇ ಆರ್ ಒನ್ ಆಫ್ ದ ಫೈನ್ ಆಟೋನಮಸ್ ಕಾಲೇಜಸ್. ದಟ್ ಮೀನ್ಸ್ ಇಂಜಿನಿಯರಿಂಗ್ ಕಾಲೇಜಸ್. ಆಸ್ ಐ ಸೆಡ್, BUB, SDM ಕೇಳಿದಿರಾ? ಓಕೆ. ದೆನ್ ವಿ ಹ್ಯಾವ್ ವೆರಿ ಗುಡ್ ಕಾಲೇಜಸ್ ಆಫ್ ಕರ್ನಾಟಕ. ಕ್ಯಾನ್ ಯು ನೇಮ್ ಸಮ್ ಇಂಜಿನಿಯರಿಂಗ್ ಕಾಲೇಜಸ್? ಎನಿಥಿಂಗ್ ಯು ನೋ? RV, BAMS, MS ರಾಮಯ್ಯ, ಆ್ಯಂಡ್ ನಮ್ಮ ಹುಬ್ಳಿ ಹತ್ರ BUB, ಇಲ್ಲಿ SDM, KLE ಟೆಕ್ ಇತ್ತು, ಈಗ ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ದೀಸ್ ಆರ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್. ಕರೆಕ್ಟಾ? ಓಕೆ. ಸರ್, ದಿಸ್ ಈಸ್ ಆಲ್ ಅಬೌಟ್ ಇಂಜಿನಿಯರಿಂಗ್. ಸರ್, ಐ ವಾಂಟ್ ಮೆಡಿಸಿನ್. ವಾಟ್ ಈಸ್ ದ ಬೆಸ್ಟ್ ಎಕ್ಸಾಮ್ ವಾಟ್ ಐ ಶುಡ್ ರೈಟ್? ನೀಟ್. ಕರೆಕ್ಟಾ? ಓಕೆ. ಸರ್, ನಾನು ನೀಟ್ ಎಕ್ಸಾಮ್, ವಾಟ್ ಈಸ್ ಲಾಂಗ್ ಫಾರ್ಮ್ ಆಫ್ ನೀಟ್? ನ್ಯಾಷನಲ್
eligibility entrance test. Okay, sir, these exams are run by NTA, national testing agencies. They conduct this JEE and NEET. Sir, NEET ಬರೆದ್ರೆ ನಾನು ಏನೇನು ಮಾಡ್ಬೋದು? MBBS, then BAMS, then BHMS homeopathy, then BUMS Unani sciences, and dentistry BDS. These 5 options I will get. Sir, BSc agree ಮಾಡ್ಬೇಕಂದ್ರೆ KCET, you have to write KCET or agree CET, right? Okay, sir, agree KCET agree demand ಇದೆಯೋ ಇಲ್ವೋ? Let me tell you, management quota. But if you clear agree CET, then you will get at a very nominal price. Okay, Guruji, how many of you are attempting NEET? Very good. Do you know, to become a doctor, how much money you require? ಎಷ್ಟು ಬೇಕಾಗತ್ತೆ ಅಂದಾಜು ಹೇಳಿ, ಕಾಳೋಗಿರಿ, ಕ್ಯಾಚ್ ಹಿಡಿತೀನಿ. 1 crore, 2 crore, 3 crore, any idea? ओके, आई विल टेल यू गुरुजी, अगर मैं नीट लिखूंगा तो 4 तरीके के सीट्स हैं. कितने? 4. फर्स्ट वन, गवर्नमेंट कोटा इन गवर्नमेंट कॉलेज. विच वन? ಎಷ್ಟಿರುತ್ತಪ್ಪ ಫೀಸ್ ವರ್ಷಕ್ಕೆ? 68,000 plus odd. Consider 70,000. Okay, so for 1 year it is 70,000. ಲೆಟ್ಸ್ ಸೇ ಎಲ್ಲ ಹಿಡಿದು 1 ಲಕ್ಷ ಖರ್ಚಾಯ್ತು ಅಂದ್ರೆ 5 ವರ್ಷಕ್ಕೆ 5 ಲಕ್ಷ ಖರ್ಚಾಗುತ್ತೆ. ದಟ್ ಈಸ್ ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಕಾಲೇಜ್. ಸರ್, ಪ್ರೈವೇಟ್ ಕಾಲೇಜ್, ಗೌರ್ಮೆಂಟ್ ಸೀಟ್, ವಾಟ್ ಮೈಟ್ ಬಿ ದ ಫೀಸ್? 1,70,000. ರಫ್ಲಿ ಇಟ್ ಇಸ್ ಡಬಲ್. ಇಲ್ಲ 5 ಲಕ್ಷಕ್ಕಾಗತ್ತೆ, ಅಲ್ಲ 10 ಲಕ್ಷಕ್ಕಾಗತ್ತೆ. ಸರ್, ಥರ್ಡ್ ಕ್ಯಾಟಗರಿ ಪ್ರೈವೇಟ್ ಕಾಲೇಜ್, ಪ್ರೈವೇಟ್ ಕೋಟಾ, ಅಲ್ಲಿ ಎಷ್ಟಿರ್ಬೋದು ಫೀಸು? Sir, generally it starts somewhere around 7 lakhs to 12 lakhs. Range depends on the college. Fourth quota, management quota in private colleges. Yes, very good here. So, kya better option? Sir, we are all middle class people, right? ನಾನು ನನ್ನ ಮಗಳಿಗೆ ಡಾಕ್ಟರ್ ಮಾಡಲೇಬೇಕು ಅಂತಂದ್ರೆ ನನ್ನ ಹತ್ರ 2 ಆಪ್ಷನ್ಸ್ ಇದೆ. ಏನು ಆಪ್ಷನ್ಸು? ಒಂದು, ಸಾಲ ಮಾಡಬೇಕಾ, ಒಂದು ಹೊಲ ಮನಿ ಮಾರಬೇಕು. ಕರೆಕ್ಟಾ? ಓಕೆ, ಬಟ್ ವಿ ನೋ ದಟ್ ಅವರ್ ಪೇರೆಂಟ್ಸ್, ದೇ ಆರ್ ಸ್ಟ್ರಗ್ಲಿಂಗ್ ಡೇ ಇನ್ ಆ್ಯಂಡ್ ಡೇ ಔಟ್. ಕೆನ್ ವಿ ಅಫೋರ್ಡ್ ಟು ಡೂ ದಟ್? ಎಸ್, ನೋ? ಇರಲಿ ಬಿಡಿ ಸರ್, ನಮಗೆಲ್ಲ ಹಡ್ದಾರ ಅಂತಂದ್ರೆ ಅವ್ರ ತಲೆನೋ, ಐ ವಾಂಟ್ ಟು ಬಿಕಮ್ ಡಾಕ್ಟರ್. ದಟ್ಸ್ ಇಟ್. ವಿಲ್ ವಿ ಟೆಲ್ ಲೈಕ್ ದಟ್? ವೆರಿ ಗುಡ್ ಯಾರ್. ಸೊ ವಾಟ್ ಆಪ್ಷನ್ ಐ ವಿಲ್ ಹ್ಯಾವ್?